ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸರಳ ಬಡ್ಡಿ ಲೆಕ್ಕಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ಸರಳ ಬಡ್ಡಿ ಲೆಕ್ಕಗಳನ್ನು ಕೇಳಿರ್ತಾರೆ. ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತು ಈಸಿ ಟ್ರಿಕ್ಸ್ ಏನಿದೆ ಅದ್ರ ಬಗ್ಗೆ ಅಂತ ನಿಮಗೆ ಈ ಕಾನ್ಸೆಪ್ಟಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸರಳ ಬಡ್ಡಿ ಲೆಕ್ಕಗಳನ್ನು ಮಾಡಬೇಕಾದ್ರೆ ನಿಮಗೆ ಸುಲಭವಾಗಿ ನೆನಪಿಟ್ಕೊಳ್ತಕ್ಕಂಥ 4 ಸೂತ್ರಗಳಿದವು. ಆ 4 ಸೂತ್ರಗಳನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಇಲ್ಲಿ ಏನದು ಸರಳ ಬಡ್ಡಿ ಸೂತ್ರಗಳು ಅಂತಂದರೆ, ಮೊದಲನೇದು ಸರಳ ಬಡ್ಡಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಇದು ಮೊದಲನೇ ಸೂತ್ರ. ನೀವು ಒಂದು ಸೂತ್ರ ನೆನಪಿಟ್ಕೊಂಡ್ರೆ ಸಾಕು, ಎಲ್ಲ ಲೆಕ್ಕಗಳನ್ನು ಇದರಲ್ಲಿ ಯಾವುದೇ ಕೇಳಿದ್ರು ಕೂಡ ನೀವು ಆ ಲೆಕ್ಕವನ್ನು ಸುಲಭವಾಗಿ ನೀವು ಮಾಡ್ಬೋದು. ಇದು ಒಂದು ಸೂತ್ರ ನೆನಪಿಟ್ಕೊಂಡ್ರೆ ಸಾಕು. ಅಥವಾ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಎಲ್ಲ ಸೂತ್ರಗಳನ್ನು ಕೂಡ ನಾವು ನೆನಪಿಟ್ಕೊಳ್ತಾ ಹೋಗ್ಬೋದು. ಇದೊಂದೇ ಸೂತ್ರ ನೆನಪಿಟ್ಕೊಂಡು ಯಾವ ರೀತಿ ಈ ಲೆಕ್ಕಗಳನ್ನು ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಈ ಕಾನ್ಸೆಪ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇದನ್ನೊಂದು ನೆನಪಿಟ್ಕೊಂಡ್ರೆ ಸಾಕು. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಓಕೆ, ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಇವಾಗ ರೂಪಾಯಿ 750 ಗಳಿಗೆ ಸಾಲಿಯಾನ ಶೇಕಡ 10 ಬಡ್ಡಿ ದರದಂತೆ 3 ವರ್ಷಗಳಿಗೆ ತಗಲುವ ಸರಳ ಬಡ್ಡಿ ಎಷ್ಟು? ಒಂದು ಸಿಂಪಲ್ ಕ್ವಶನ್. ರೂಪಾಯಿ 750 ರುಗಳಿಗೆ ಸಾಲಿಯಾನ ಶೇಕಡ 10 ಬಡ್ಡಿ ದರದಂತೆ 3 ವರ್ಷಗಳಿಗೆ ತಗಲುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಇದರಲ್ಲಿ ಈ ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಏನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ? ಸರಳ ಬಡ್ಡಿಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ನಮಗೆ ಗೊತ್ತಿರೋ ಸೂತ್ರ ಸರಳ ಬಡ್ಡಿ ಸೂತ್ರ ಗೊತ್ತಿದೆ. ಆ ಸೂತ್ರದ ಸಹಾಯದಿಂದ ಈ ಲೆಕ್ಕವನ್ನು ನಾವು ಬಿಡಿಸ್ಬೋದು. ಹಾಗಿದ್ರೆ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಅದನ್ನು ಫಸ್ಟು ನಾವು ಒಂದು ಕಡೆ ಬರ್ಕೊಳ್ಳೋಣ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಅದು ಅಸಲು ಎಷ್ಟಿದೆ? ರೂಪಾಯಿ 750 ಇದೆ. ಬಡ್ಡಿ ದರ ಇಸ್ ಈಕ್ವಲ್ ಟು ಶೇಕಡ 10. ಕಾಲ ಇಸ್ ಈಕ್ವಲ್ ಟು, ಕಾಲ ಅಂದರೆ ಎಷ್ಟು ವರ್ಷಕ್ಕೆ ತಗೊಂಡಿದ್ದಾರೆ ಅಂತ, 3 ವರ್ಷ. ಏನು ಕಂಡುಹಿಡಿಬೇಕು ನಾವು? ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ಗೊತ್ತಿಲ್ಲ ನಮಗೆ, ಕ್ವಶನ್ ಮಾರ್ಕ್. ಹಾಗಿದ್ರೆ ಸರಳ ಬಡ್ಡಿ ಸೂತ್ರ ನಿಮ್ಗೆ ಗೊತ್ತಿರೋ ಹಾಗೆ ಸರಳ ಬಡ್ಡಿ ಸೂತ್ರ ಏನಿದೆ? ಇಲ್ಲಿ ಮೇಲ್ಗಡೆ ಇದೆ ಅಲ್ವಾ? ಸರಳ ಬಡ್ಡಿ ಇಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಈ ಲೆಕ್ಕದಲ್ಲಿ ಅಸಲನ್ನು ಕೊಟ್ಟಿದ್ದಾರೆ, ಬಡ್ಡಿ ದರ ಕೊಟ್ಟಿದ್ದಾರೆ, ಕಾಲವನ್ನು ಕೊಟ್ಟಿದ್ದಾರೆ. ಆಯಾ ಪ್ರಕಾರ ಸೂತ್ರದ ಪ್ರಕಾರ ಆ ಸಂಖ್ಯೆಗಳನ್ನು ಹಾಕ್ತಾ ಹೋಗಿ ನಾವು ಲೆಕ್ಕಗಳನ್ನು ಸುಲಭೀಕರಿಸಬೇಕು. ಅಸಲು ಎಷ್ಟು ಕೊಟ್ಟಿದ್ದಾರೆ? ರೂಪಾಯಿ 750 ಇದೆ, ಇಂಟು ಕಾಲ 3 ವರ್ಷ ಇದೆ, ದೆನ್ ಬಡ್ಡಿ ದರ 10% ಇದೆ, ಡಿವೈಡೆಡ್ ಬೈ 100. ಈಗ ಇಲ್ಲಿರೋ 1 0 ಇಲ್ಲಿರೋ 1 0 ಕ್ಯಾನ್ಸಲ್ ಆಯಿತು, 1 0 1 0 ಕ್ಯಾನ್ಸಲ್ ಆಯಿತು. ಹಾಗಿದ್ರೆ ಏನೇನು ಉಳಿತು? ಡಿವೈಡೆಡ್ ಬೈ 1 ಇದೆ. 1 ಇದ್ದರೆ ಅಲ್ಲಿಗೆ ಬಿಟ್ಟುಬಿಡ್ರಿ, ಬೇರೆ ಸಂಖ್ಯೆ ಇದ್ದರೆ ಭಾಗಾಕಾರ ಮಾಡೋಣ ಅಂತ. ಬಟ್ ಇಲ್ಲಿ 1 ಇರೋದ್ರಿಂದ ಅದನ್ನು ಬಿಟ್ಟು ಹಾಕ್ರಿ. ಈಗ ಉಳಿದಿರೋದೇನಿಲ್ಲಿ 75 ಉಳಿದಿದೆ, ಇಲ್ಲಿ 3 ಉಳಿದಿದೆ, ಇಲ್ಲಿ 1 ಉಳಿದಿದೆ. ಹಾಗಿದ್ರೆ 75 × 3 ಇಸ್ ಈಕ್ವಲ್ ಟು
ಎಷ್ಟಾಗುತ್ತೆ? 75ನ್ನ 3ರಿಂದ ಗುಣಾಕಾರ ಮಾಡಿದರೆ ಎಷ್ಟಾಗ್ತದೆ? 3 5 15, 3 7 21 ಪ್ಲಸ್ 1 22, 225 ರೂಪಾಯಿಗಳು ಸರಳ ಬಡ್ಡಿಯನ್ನು ಆ ವ್ಯಕ್ತಿ ಕೊಡಬೇಕಾಗ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು 2ನೇ ತರಹದ ಒಂದು ಪ್ರಶ್ನೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊರಿ. ಫಸ್ಟು ಯಾವ ಅಸಲಿಗೆ ಅಂತ ಅವರೇ ಕೇಳಿದ್ದಾರೆ ಅಲ್ವಾ? ಯಾವ ಅಸಲಿಗೆ 3 ವರ್ಷಗಳಲ್ಲಿ 10% ಬಡ್ಡಿ ದರದಂತೆ ₹225 ಸರಳ ಬಡ್ಡಿ ಆಗುತ್ತದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವಲ್ಪ ಸರಿಯಾಗಿ ಬರ್ಕೊಳ್ಳೋಣ. ಯಾವ ಅಸಲಿಗೆ ಅಂತ ಕೇಳಿದ್ದಾರೆ? ಅಸಲು ಇಸ್ ಈಕ್ವಲ್ ಟು, ನಿಮ್ಗೆ ಅಸಲು ಗೊತ್ತಿಲ್ಲ ಇಲ್ಲಿ, ಅದಕ್ಕೆ ಕ್ವೆಶ್ಚನ್ ಮಾರ್ಕನ್ನು ಹಾಕೊಳ್ಳೋಣ. ಕಾಲ 3 ವರ್ಷ, ಬಡ್ಡಿ ದರ 10%, ಸರಳ ಬಡ್ಡಿ ಗೊತ್ತಿದೆ ₹225. ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ. ಅಸಲನ್ನು ಕಂಡುಹಿಡಿಬೇಕು. ಇವಾಗ ಅದೇ ಸೂತ್ರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಅಸಲನ್ನು ಕಂಡುಹಿಡಿಬೋದು. ಏನು ಸೂತ್ರ ಇದೆ? ಸರಳ ಬಡ್ಡಿ ಇಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಈ ಸೂತ್ರದ ಸಹಾಯದಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಸಂಖ್ಯೆಗಳನ್ನು ಅಲ್ಲಿ ಆ ಸೂತ್ರದ ಪ್ರಕಾರ ಅಪ್ಲೈ ಮಾಡೋಣ. ಸರಳ ಬಡ್ಡಿ ಎಷ್ಟಿದೆ? ₹225 ಇದೆ. ಇಸ್ ಈಕ್ವಲ್ ಟು ಅಸಲು ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ, ಅಸಲನ್ನು ಹಾಗೆ ಇಟ್ಬೋದು, ಅಸಲು ಅಂತಲೇ ಬರೆಯೋಣ, ಇಂಟು ಕಾಲ 3 ವರ್ಷ ಇದೆ, ಇಂಟು ಬಡ್ಡಿ ದರ 10% ಇದೆ, 10 ಅಷ್ಟೇ ಬರೀರಿ, ಡಿವೈಡೆಡ್ ಬೈ 100. ನಿಮಗೆ ಇಲ್ಲಿ ಸಿಂಪ್ಲಿಫಿಕೇಶನ್ ಯಾವುದೇದಾಗ್ತದೆ ಅದನ್ನು ಸಿಂಪ್ಲಿಫಿಕೇಶನನ್ನು ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ 1 0 1 0 ಹೋಯ್ತು. ಇನ್ನೇನೇನು ಉಳಿತು? 3 ಡಿವೈಡೆಡ್ ಬೈ 10 ಅಷ್ಟೇ ಉಳಿದಿದೆ. ಈಗ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಏನು ಮಾಡ್ಕೊಳ್ಳೋಣ? ಅಸಲನ್ನು ಅಲ್ಲೇ ಇಟ್ಕೊಳ್ಳೋಣ. ಅಸಲು ಇಸ್ ಈಕ್ವಲ್ ಟು ₹225 ಇಂಟು ಈ 10, ಇಲ್ಲಿ ಭಾಗಾಕಾರದಲ್ಲಿ ಇರತಕ್ಕಂಥ ಇಲ್ಲಿ 10 ಇಲ್ಲಿ ಬಂದರೆ ಗುಣಾಕಾರ ಆಯಿತು, ಇಲ್ಲಿ ಗುಣಾಕಾರ ಇರತಕ್ಕಂಥ 3 ಇಲ್ಲಿ ಬಂದರೆ ಭಾಗಾಕಾರ ಆಯಿತು. ಇಸ್ ಈಕ್ವಲ್ ಟು ದಾಟಿ ಬಂದಾಗ, ಇಸ್ ಈಕ್ವಲ್ ಟು ಇಂದ ಹೊರಗಡೆ ಬಂದಾಗ ಸೈನು ಚೇಂಜ್ ಆಗ್ತದೆ. ಭಾಗಾಕಾರ ಇದ್ದದ್ದು ಗುಣಾಕಾರ ಆಗ್ತದೆ, ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತದೆ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಹಾಗಿದ್ರೆ ಈಗ ಏನೇನು ಕ್ಯಾನ್ಸಲೇಷನ್ ಮಾಡಬೇಕು ನೋಡ್ತಾ ಹೋಗ್ರಿ. ಸುಲಭ ಅಂತಂದರೆ 3ರಿಂದ 225 ಭಾಗ ಆಗ್ತದೆ ಎಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಾದ್ರೆ ಒಂದು ಈಸಿ ಟ್ರಿಕ್ಸ್ ಇದೆ ಇಲ್ಲಿ. 3ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಅದು ಭಾಗ ಆಗುತ್ತೆ ಇಲ್ಲೋ, ಇದು 225 ಅಂತ ಚೆಕ್ ಮಾಡಲಿಕ್ಕೆ ಇವುಗಳನ್ನು ಕೌಂಟ್ ಮಾಡಿರಿ. ಇವುಗಳನ್ನು ಕೌಂಟ್ ಮಾಡಿರಿ. ಈಗ 2 + 2 4 ಆಯಿತು, 4 + 5 9 ಆಯಿತು. 9 3ರಿಂದ ಭಾಗ ಆಗುತ್ತೆ ಅಂದರೆ ಅದು ಬಂದಿರತಕ್ಕಂಥ ಆನ್ಸರು 3ರಿಂದ ಭಾಗ ಆಗ್ತದೆ ಅಂತಂದರೆ ಈ 225 ಕೂಡ 3ರಿಂದ ಭಾಗ ಆಗುತ್ತೆ. ಹಾಗಿದ್ರೆ 3 1 3, ಇಲ್ಲಿ 3 7 21, ಇಲ್ಲಿ 22ರಲ್ಲಿ 21ನ್ನು ಕಳೆದಾಗ 1 ಉಳಿತು. ಮುಂದಿನ ನಂಬರನ್ನು ತೊಗೊಂಡಾಗ 15 ಆಯಿತು, 3 5 15, 75 ಉಳಿತು. 75 ಗುಂಡ್ಲೆ 10, 75 1 75, ಒಂದು 0 ಇದೆ, 0 ಬರೀರಿ. ₹750 ಅಸಲು. ಹಾಗಿದ್ರೆ ಅಸಲು ಎಷ್ಟು ಬಂತಿಲ್ಲಿ? ₹750 ಬಂತು. ಈ ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ₹750ಗಳಿಗೆ 10% ಬಡ್ಡಿ ದರದಂತೆ ಎಷ್ಟು ವರ್ಷಗಳಿಗೆ ₹225 ಸರಳ ಬಡ್ಡಿ ದೊರೆಯುತ್ತದೆ ಅಂತ ಕೇಳಿದ್ದಾರೆ.
ಹಾಗಿದ್ರೆ ಇದರಲ್ಲಿ ಅಸಲನ್ನು ಕೊಟ್ಟಿದ್ದಾರೆ 750 ರೂಪಾಯಿ, 10% ಬಡ್ಡಿ ದರ ಕೊಟ್ಟಿದ್ದಾರೆ, 225 ರೂಪಾಯಿ ಸರಳ ಬಡ್ಡಿ ಕೊಟ್ಟಿದ್ದಾರೆ. ಹಾಗಿದ್ರೆ ಕಂಡುಹಿಡಿಬೇಕಾಗಿರೋದು ಕಾಲವನ್ನು ಎಷ್ಟು ವರ್ಷಗಳಿಗೆ ಅಂತ ಕೇಳಿದ್ದಾರೆ ಅಲ್ವಾ. ಎಷ್ಟು ವರ್ಷಗಳಿಗೆ 225 ರೂಪಾಯಿ ಬಡ್ಡಿ ದೊರೀತಿದೆ ಅಂತ ಕೇಳಿದ್ದಾರೆ. ಈಗೇನು ಮಾಡ್ರಿ, ಅದೇ ಸೂತ್ರವನ್ನು ಹಾಕೋಬಹುದು. ಸರಳ ಬಡ್ಡಿ ಸೂತ್ರವನ್ನೇ ಹಾಕೊಳ್ಳೋಣ. ಸರಳ ಬಡ್ಡಿ ಇಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಈ ಸೂತ್ರವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಲ್ಲಿ ಕಾಲವನ್ನು ಕಂಡುಹಿಡಿಬೋದು. ಸರಳ ಬಡ್ಡಿ ಕೊಟ್ಟಿರ್ತಕ್ಕಂಥ ಸರಳ ಬಡ್ಡಿ ಎಷ್ಟಿದೆ, 225 ರೂಪಾಯಿ ಇದೆ. ಇಸ್ ಈಕ್ವಲ್ ಟು ಅಸಲು 750 ರೂಪಾಯಿ ಇಂಟು ಕಾಲ ಗೊತ್ತಿಲ್ಲ, ಅದನ್ನು ಹಾಗೆ ಬರೀರಿ, ಕಾಲ ಅಂತಲೇ ಬರೀರಿ, ಇಂಟು ಬಡ್ಡಿ ದರ ಕೊಟ್ಟಿದ್ದಾರೆ 10% ಡಿವೈಡೆಡ್ ಬೈ 100. ಇದರಲ್ಲಿ ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು, ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು. ಹಾಗಿದ್ರೆ 75 ಗುಂಡ್ಲೆ 1 ಉಳಿತು, ಡಿವೈಡೆಡ್ ಬೈ 1 ಉಳಿದಿದೆ. ಡಿವೈಡೆಡ್ ಬೈ 1 ನೀವು ಅದನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ, ಮಲ್ಟಿಪ್ಲೈಸ್ 75 ಗುಂಡ್ಲೆ 1 ಅಂದರೆ 75 ಬರ್ತದೆ. ಹಾಗಿದ್ರೆ 75 ಮಾತ್ರ ಉಳಿತಲ್ಲಿ, 225. ಇಲ್ಲಿ ಕಾಲ ಉಳಿದಿದೆ, 75 ಉಳಿದಿದೆ. ಕಾಲವನ್ನು ಅಲ್ಲೇ ಇಟ್ಕೊಂಡು ಗುಣಾಕಾರ ಸ್ಥಾನದಲ್ಲಿರ್ತಕ್ಕಂಥ 75 ಹೊರಗಡೆ ಹಾಕಿದರೆ, ಈಸ್ ಈಕ್ವಲ್ ಟು ಇಂದ ಹೊರಗಡೆ ಹಾಕಿದರೆ ಡಿವೈಡೆಡ್ ಬೈ 75 ಆಯಿತು. ಕಾಲ ಹಾಗೆ ಇರಲಿ. ಈಗ 75 ಮತ್ತು 225 ಭಾಗಾಕಾರ ವಿಧಾನದಿಂದ ಅದನ್ನು ಭಾಗಿಸಿದಾಗ ಎಷ್ಟು ಬರ್ತದೆ, 75 ಮತ್ತು 225 ಇವೆರನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕಿಲ್ಲಿ. ಸರಳೀಕರಿಸಿದಾಗ 25ರಿಂದ 2 ಕ್ಯಾನ್ಸಲ್ ಆಗ್ತವೆ. 25 3ಲೆ 75, 25 9ಲೆ 225, 3 1ಲೆ 3, 3 9. ಹಾಗಿದ್ರೆ ಉಳಿದದ್ದೆಷ್ಟು, 3 ಅಷ್ಟೇ ಉಳಿತು. ಕಾಲ ಇಸ್ ಈಕ್ವಲ್ ಟು 3 ವರ್ಷ. ಕಾಲ ಇಸ್ ಈಕ್ವಲ್ ಟು 3 ವರ್ಷ. ಕಾಲವನ್ನು ಕೇಳಿದಾಗ ವರ್ಷಗಳಲ್ಲಿ ಹೇಳಬೇಕು. ಈಗ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ನೋಡ್ರಿ. ಇದರಲ್ಲಿ ರೂಪಾಯಿ 750ಗಳಿಗೆ 3 ವರ್ಷಗಳಲ್ಲಿ ಯಾವ ಬಡ್ಡಿ ದರದಂತೆ, ಅಂದರೆ ಇಲ್ಲಿ ಕೇಳಿರೋದು ಬಡ್ಡಿ ದರವನ್ನು ಕೇಳಿದ್ದಾರೆ, ಯಾವ ಬಡ್ಡಿ ದರದಂತೆ ರೂಪಾಯಿ 225 ಸರಳ ಬಡ್ಡಿ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಬರ್ಕೊಂಡಿದ್ದೀನಿ ನಾನು ಅಸಲನ್ನು 750 ರೂಪಾಯಿ ಅಸಲನ್ನು ಬರ್ಕೊಂಡಿದ್ದೀನಿ, ಕಾಲವನ್ನು 3 ವರ್ಷ ಅಂತ ಬರೆದಿದ್ದೀನಿ. ಯಾವ ಬಡ್ಡಿ ದರ ಅಂತ ಕೇಳಿದರೆ ಅದು ನನಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕನ್ನು ಬರೆದಿದ್ದೀನಿ. ಸರಳ ಬಡ್ಡಿ ರೂಪಾಯಿ 225 ರೂಪಾಯಿ ಇದೆ, ಅದನ್ನು ಬರೆದಿದ್ದೀನಿ. ಹಾಗಿದ್ರೆ ಅದೇ ಸೂತ್ರವನ್ನು ಉಪಯೋಗಿಸ್ಕೊಳ್ಳೋಣ. ಇವಾಗ ಸರಳ ಬಡ್ಡಿ ಸೂತ್ರ ಏನಿದೆ, ಸರಳ ಬಡ್ಡಿ ಇಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡ್ತಾ ಬರ್ರಿ. ರೂಪಾಯಿ 225 ಇಸ್ ಈಕ್ವಲ್ ಟು ಅಸಲು 750 ಇಂಟು ಕಾಲ 3 ವರ್ಷ ಇಂಟು ಬಡ್ಡಿ ದರ ಗೊತ್ತಿಲ್ಲ, ಹಾಗೆ ಬರೀರಿ, ಬಡ್ಡಿ ದರ ಡಿವೈಡೆಡ್ ಬೈ 100. ಇದರಲ್ಲಿ ಏನೇನು ಕ್ಯಾನ್ಸಲ್ ಆಗ್ತದೆ ಅಷ್ಟು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಆಮೇಲೆ ಈ ಕಡೆ ತೊಗೊಂಬರೋಣಂತೆ. 1 0 ಹೋಯ್ತು, 1 0 ಹೋಯ್ತು. ಉಳಿದಿದ್ದೆಷ್ಟು, 75 3 ಮತ್ತು 10 ಉಳಿದಿದೆ. 75 ಗುಂಡ್ಲೆ 3 ಡಿವೈಡೆಡ್ ಬೈ 10 ಉಳಿದಿದೆ. ಹಾಗಿದ್ರೆ ಇದನ್ನು ಈ ಕಡೆ ತೊಗೊಂಬರೋಣ. 225 ಇಂಟು ಇಲ್ಲಿ ಭಾಗಾಕಾರದಲ್ಲಿರ್ತಕ್ಕಂಥದ್ದು ಇಲ್ಲಿ ಬಂದರೆ ಗುಣಾಕಾರ 10 ಆಯಿತು, 10 ಇಲ್ಲಿ ಬಂತು, ಡಿವೈಡೆಡ್ ಬೈ 75 ಗುಣಾಕಾರ ಸ್ಥಾನದಲ್ಲಿದೆ, ಇಲ್ಲಿ ಬಂದರೆ 75 ಮತ್ತು 3 2, 75 ಇಂಟು 3 ಇಸ್ ಈಕ್ವಲ್ ಟು ಇಲ್ಲಿ ಉಳಿದದ್ದೇನು, ಬಡ್ಡಿ ದರ ಮಾತ್ರ ಉಳಿತಲ್ಲಿ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. ಇವಾಗ ಯಾವ ಥರ ಸಿಂಪ್ಲಿಫಿಕೇಶನ್ ಮಾಡ್ತೀರಿ ಇದರಲ್ಲಿ ನೋಡ್ತಾ ಹೋಗೋಣ. ಈಗ 225ಕ್ಕೆ 225 ಹಾಗೆ ಇಟ್ಕೊಳ್ಳೋಣ. ಇವೆರಡನ್ನು ಗುಣಾಕಾರ ಮಾಡ್ಕೊಳ್ಳೋಣ. ಇವನು 225 ಇಂಟು 10 ಡಿವೈಡೆಡ್ ಬೈ
3 5 15 ಕೈಲ 1 3 7 21 1 22 225 ಆಯಿತು. 225 ಒಂದಲೇ 225 ಒಂದಲೇ ಕ್ಯಾನ್ಸಲ್ ಆಯಿತು. ಹಾಗಿದ್ರೆ ಬಡ್ಡಿ ದರ ಎಷ್ಟು ಬಂತು ಇಲ್ಲಿ? 10% ಬಂತು. ಕೆಳಗಡೆ ಬರೀರಿ, ಬಡ್ಡಿ ದರ ಇಸ್ ಈಕ್ವಲ್ ಟು 10%. ಈ ಥರ ಸಿಂಪಲ್ ಆಗಿ ಸೂತ್ರಗಳ ಸಹಾಯದಿಂದ, ಒಂದೇ ಒಂದು ಸೂತ್ರದ ಸಹಾಯದಿಂದಲೂ ಕೂಡ ನೀವು ಮಾಡಬಹುದು. ಅಥವಾ ನಿಮಗಿನ್ನೂ ಉಳಿದ ಸೂತ್ರಗಳು, ಇವೆಲ್ಲ ಸೂತ್ರಗಳು ಬೇಕಂದರೆ, ಅಸಲು ಸೂತ್ರ ಬೇಕು ಮತ್ತು ಕಾಲ ಸೂತ್ರ ಬೇಕು ಅಂತಂದರೆ ಅವನು ಕೂಡ ನಾವು ಸಿಂಪ್ಲಿಫಿಕೇಶನನ್ನು ಸಿಂಪಲ್ ಆಗಿ ಅದನ್ನು ಸಿಂಪ್ಲಿಫೈ ಮಾಡಿಕೊಡ್ತೀನಿ. ಇವಾಗ ಯಾವ ಥರ ಮಾಡಬೇಕಂತ ಇಲ್ಲಿ ನೋಡ್ರಿ. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಕಾಲ ಬಡ್ಡಿ ದರ ಡಿವೈಡೆಡ್ ಬೈ 100 ಇದೆ. ನಮಗೆ ಅಸಲು ಬೇಕಾದ್ರೆ ಅಸಲನ್ನು ಅಲ್ಲೇ ಇಟ್ಕೋರಿ, ಅಥವಾ ಅಸಲು ಈಸ್ ಈಕ್ವಲ್ ಟು ಅದಲ್ಲೇ ಇರಲಿ. ಇನ್ನು ಉಳಿದದ್ದೆಲ್ಲ ಹೊರಗಡೆ ಹಾಕಿದರೆ ಸರಳ ಬಡ್ಡಿ ಇಂಟು ಈ 100 ಭಾಗಾಕಾರದಲ್ಲಿರೋದ್ರಿಂದ ಇಲ್ಲಿ ಬಂದು ಗುಣಾಕಾರ ಆಯಿತು, ಡಿವೈಡೆಡ್ ಬೈ ಕಾಲ ಮತ್ತು ಬಡ್ಡಿ ದರ ಭಾಗಾಕಾರ ಸ್ಥಾನಕ್ಕೆ ಬಂದು. ಇದು ಅಸಲು ಸೂತ್ರ. ಇದು ಈಗ ಕಾಲ ಸೂತ್ರ ಬೇಕಂದ್ರೆ ಕಾಲ ಇಲ್ಲಿ ತೊಗೊಂಬರಿ, ಅಸಲನ್ನು ಇಲ್ಲಿ ತೊಗೊಂಬರಿ. ಕಾಲ ಇಸ್ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಬಡ್ಡಿ ದರ. ಆಯಿತಾ? ನೆಕ್ಸ್ಟು ಬಡ್ಡಿ ದರ ಸೂತ್ರ ಬೇಕಿದ್ರೆ ಬಡ್ಡಿ ದರನ ಇಲ್ಲಿ ತೊಗೊಂಬರ್ರಿ, ಕಾಲವನ್ನು ಈ ಕಡೆ ತೊಗೊಂಡೋಗ್ರಿ. ಬಡ್ಡಿ ದರ ಇಸ್ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಕಾಲ. ಈ ಸೂತ್ರಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು, ಈ 4 ಸೂತ್ರಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಲೆಕ್ಕಗಳನ್ನು ನಾವು ಸಾಲ್ವ್ ಮಾಡ್ಬೋದು.